ಮೆಸೇಜ್ ಸೆಂಟ್ ಲೌಡ್ ಅಂಡ್ ಕ್ಲಿಯರ್. ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಾವ ರೀತಿ ಮೆಸೇಜ್ ಪಾಸ್ ಮಾಡಿದ್ರು ಡಿಕೆಶಿ? ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶ ರವಾನಿಸಿದ್ರ ಬಂಡೆ? ಖರ್ಗೆ ರಾಹುಲ್ ಗಾಂಧಿ ಟೀಕಿಸಿದ ಕುಂಭಮೇಳಕ್ಕೆ ಹೋಗಿದ್ಯಾಕೆ ಕಾಂಗ್ರೆಸ್ ಟ್ರಬಲ್ ಶೂಟರ್? ತಮ್ಮನ್ನ ಕುಟುಕ್ತಿದ್ದ ಮೇಳಕ್ಕೆ ಡಿಸಿಎಂ ಕೊಟ್ರ ಆ ಬಿಗ್ ವಾರ್ನಿಂಗ್? ಸೈಲೆಂಟ್ ಆಗಿ ವಿರೋಧಿಗಳನ್ನ ಗುಂಪಿದ್ದಾರ ಕೆಪಿಸಿಸಿ ಅಧ್ಯಕ್ಷರು? ನಮಸ್ಕಾರ ವೀಕ್ಷಕರೇ. ಮೆಸೇಜ್ ಸೆಂಟ್ ಲೌಡ್ ಅಂಡ್ ಕ್ಲಿಯರ್. ಡಿಕೆ ಶಿವಕುಮಾರ್ ಅವರು ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಮೆಸೇಜ್ ಅನ್ನ ಪಾಸ್ ಮಾಡಬೇಕೋ ಪಾಸ್ ಮಾಡಿದ್ದಾರೆ. ಈಗ ಮೆಸೇಜ್ ಪಡೆದುಕೊಂಡವ್ರ ಹಣೆ ಬರ ಅವ್ರು ಏನ್ ಮಾಡಬೇಕು ಅನ್ನೋದು. ನಿನ್ನೆ ಇಶಾ ಫೌಂಡೇಶನ್ ನಡೆಸಿದಂತಹ ಶಿವರಾತ್ರಿ ಕಾರ್ಯಕ್ರಮದಲ್ಲಿ, ಸದ್ಗುರು ಅವರು ನಡೆಸಿಕೊಟ್ಟಂತಹ ಕಾರ್ಯಕ್ರಮದಲ್ಲಿ ಡಿಕೆಶಿ ಅವರು ಪಾಲ್ಗೊಂಡಿದ್ದು ರಾಜಕೀಯದ ಆಳ ಅಗಲವನ್ನ ಬಲ್ಲವರು ಹಾಗೂ ಡಿಕೆ ಶಿವಕುಮಾರ್ ಅವರನ್ನ ಬಲ್ಲವರಿಗೆ ಗೊತ್ತು. ಇದೊಂದು ಲೋಕಾಭಿರಾಮ ಭೇಟಿ ಮಾತ್ರ ಅಲ್ಲ, ಸಮಥಿಂಗ್ ಮಸ್ಟ್ ಬಿ ದೇರ್ ಅಂತ. ಅಫ್ಕೋರ್ಸ್ ಡಿಕೆ ಶಿವಕುಮಾರ್ ಅವರು ನಾನು ಹಿಂದುವಾಗೇ ಹುಟ್ಟಿದ್ದೀನಿ, ಹಿಂದುವಾಗೇ ಸಾಯ್ತೀನಿ ಅಂತ ಹೇಳಿದ್ದಾರೆ. ಇದಷ್ಟೇ ಅಲ್ಲದೆ ಕುಂಭಮೇಳಕ್ಕೂ ಹೋಗಿ ಪವಿತ್ರ ಸ್ನಾನವನ್ನ ಮಾಡ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಅವರು ಟೀಕಿಸಿದ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟೀಕಿಸಿದ ಕುಂಭಮೇಳಕ್ಕೆ ಹೋಗಿ ಬಂದಿದ್ದಾರೆ, ಅದು ಕೂಡ ಸಕುಟುಂಬ ಪರಿವಾರ ಸಮೇತ. ಇದಿಷ್ಟೇ ಅಲ್ಲ, ಯೋಗಿ ಆದಿತ್ಯನಾಥ್ ಸರ್ಕಾರ ಯಾವ ರೀತಿಯಲ್ಲಿ ಕುಂಭಮೇಳದ ಜವಾಬ್ದಾರಿನ ವಹಿಸಿಕೊಂಡಿದೆ, ಯಾವ ರೀತಿ ನಡೆಸ್ಕೊಟ್ಟಿದೆ ಅನ್ನೋದ್ರ ಬಗ್ಗೆನೂ ಕೂಡ ಗುಣಗಾನವನ್ನ ಮಾಡಿದ್ದಾರೆ. ಬೇಕಾದಷ್ಟು ಯಜ್ಞ ಯಾಗಾದಿಗಳನ್ನ ಮಾಡಿದ್ದಾರೆ, ಪ್ರತ್ಯಂಗಿರ ಹೋಮವನ್ನ ಮಾಡಿಸಿದ್ದಾರೆ, ಶೃಂಗೇರಿ ಹೋಗಿ ಬಂದಿದ್ದಾರೆ, ಪೂಜೆ ಪುನಸ್ಕಾರಗಳನ್ನ ಕೈಗೊಂಡಿದ್ದಾರೆ. ಇವೆಲ್ಲ ಏನ್ ತೋರಿಸುತ್ತೆ? ಇದು ಡಿಕೆ ಶಿವಕುಮಾರ್ ಅವರ ದೈವ ಭಕ್ತಿಯನ್ನ ತೋರಿಸುತ್ತೆ. ಇನ್ನು ಹಲವು ವರ್ಷಗಳಿಂದಲೂ ಅವರು ನೊಣವಿನಕೆರೆ ಅಜ್ಜಯ್ಯನಿಗೆ ತುಂಬಾ ವರ್ಷಗಳಿಂದ ತಪ್ಪದೆ, ಚಾಚು ತಪ್ಪದೆ ನಡ್ಕೊಂಡು ಬಂದಿದ್ದಾರೆ. ಡಿಕೆಶಿ ಅವರ ಧಾರ್ಮಿಕ ಧೋರಣೆ ಹಾಗೂ ಧಾರ್ಮಿಕ ನಂಬಿಕೆ ಬಗ್ಗೆ ಅನುಮಾನನೇ ಇಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಶಿವನ ಆರಾಧನೆಗೆ ಅಂತಾನೆ ಇಶಾ ಫೌಂಡೇಶನ್ ಅವರು ನಡೆಸಿಕೊಟ್ಟಂತ ಕಾರ್ಯಕ್ರಮಕ್ಕೆ ಹೋಗಿದ್ರು ಅನ್ನೋದನ್ನ ನಂಬೋದಕ್ ಸಾಧ್ಯನೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಂಬೋಣ. ಬಟ್ ಇತ್ತೀಚಿನ ರಾಜಕೀಯ ವಿದ್ಯಮಾನಗಳನ್ನ ಗಮನಿಸಿದ್ರೆ ಕಾಂಗ್ರೆಸ್ ಪಕ್ಷದ ಒಳಗೆ ಡಿಕೆಶಿ ವಿರುದ್ಧ ಒಂದು ವಿರೋಧದ ಕೂಗುಗಳೇನು ಕೇಳಿ ಬರ್ತಾ ಇದೆ. ಇದನ್ನ ಗಮನಿಸಿದ್ರೆ, ಕಾಂಗ್ರೆಸ್ನಲ್ಲಿ ಆಗ್ತಿರುವ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಡಿಕೆಶಿ ಅವರನ್ನ ಹತ್ತಿರದಿಂದ ಬಲ್ಲವರಿಗೆ ಗೊತ್ತಾಗೋದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ಉಪಮುಖ್ಯಮಂತ್ರಿಗಳು ಏನೋ ಒಂದು ರೀತಿಯಲ್ಲಿ ಸ್ಪಷ್ಟ ಸಂದೇಶವನ್ನ ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನೋದು. ಯಾರಿಗ್ ಸಂದೇಶ? ಯಾವ ಸಂದೇಶ? ಹೈಕಮಾಂಡ್ಗೆ ಮತ್ತು ಇಲ್ಲೇ ರಾಜ್ಯದಲ್ಲೇ ತಮಗೆ ಮಗ್ಗಲು ಮುಳ್ಳಾಗಿ ಕಿರಿಕಿರಿ ಮಾಡ್ತಾ ಇರೋರಿಗೆ. ಸಿದ್ದು ಅಂಡ್ ಟೀಮ್ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಾ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ಗೆ ವಿರೋಧ ಇದೆ ಅಂತ. ಸಿಎಂ ಸ್ಥಾನಕ್ಕೂ ಆಕಾಂಕ್ಷಿಗಳಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕೂ ಆಕಾಂಕ್ಷಿಗಳಿದ್ದಾರೆ, ಡಿಸಿಎಂ ಸ್ಥಾನಕ್ಕೂ ಕೂಡ ಆಕಾಂಕ್ಷಿಗಳಿದ್ದಾರೆ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಸಂದೇಶವನ್ನ ಸಾರುವಂತಹ, ಆ ರೀತಿ ವಾತಾವರಣವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಿದ್ದು ಅಂಡ್ ಟೀಮ್. ಈ ಟೀಮ್ ನ ಪ್ರಮುಖ ಮೇಳಕಾರರಾಗಿ ರಾಜಣ್ಣ ಇದ್ದಾರೆ. ಯಾವಾಗ ಸಿಕ್ಕಾಗೆಲ್ಲ ಡೈಲಾಗ್ ಹೊಡೆಯೋದು, ಅವಕಾಶ ಸಿಕ್ಕಾಗೆಲ್ಲ ಹಾಡು ಹೇಳೋದು. ಒಟ್ನಲ್ಲಿ ತಂಡದ ಪ್ರಮುಖ ಮೇಳಕಾರರು ಅಂದ್ರೆ ಅದು ರಾಜಣ್ಣ. ಇನ್ನು ಇನ್ ಬಿಟ್ವೀನ್ ಸತೀಶ್ ಜಾರಕಿಹೊಳಿ ಅಂತವ್ರು, ಪರಮೇಶ್ವರ್ ಅಂತವ್ರು, ಎಂಬಿ ಪಾಟೀಲ್ ಅಂತವ್ರು, ಪ್ರಿಯಾಂಕ್ ಖರ್ಗೆ ಅಂತವ್ರು, ಕೃಷ್ಣ ಬೈರೇಗೌಡ್ರ ಅಂತವ್ರು, ಎಟ್ಸೆಟ್ರಾ ಎಟ್ಸೆಟ್ರಾ, ಇವರೆಲ್ಲರೂ ಕೂಡ ಆಗಾಗ ತಮ್ಮ ಸೀನ್ ಬಂದಾಗ ತಮ್ಮ ಡೈಲಾಗ್ ನ ಹೊಡ್ಕೊಂಡು ಗೆಸ್ಟ್ ಅಪಿಯರೆನ್ಸ್ ರೀತಿ ಎಂಟ್ರಿ ಕೊಡ್ತಾ ಹೋಗ್ತಿದ್ದಾರೆ. ಇಡೀ ನಾಟಕದ ಇಂಪ್ರೆಷನ್ ಏನಪ್ಪಾ ಅಂತ ಹೇಳಿದ್ರೆ, ರಾಜ್ಯ ಕಾಂಗ್ರೆಸ್ ನಲ್ಲಿ ಡಿಕೆಶಿ ವಿರುದ್ಧ ಅಲೆ ಇದೆ ಅನ್ನೋದನ್ನ ತೋರಿಸಬೇಕಾಗಿದ್ದು. ಯಾರಿಗೆ ತೋರಿಸ್ಬೇಕೋ ಅವರಿಗೆ. ಇನ್ನು ಡಿಕೆಶಿ ಅವರೇನ್ ಸಾಧಾರಣದವರಲ್ಲ, ಅವರನ್ನ ಬಲ್ಲವರಿಗೆಲ್ಲರಿಗೂ ಗೊತ್ತು. ಅವರೂ ಕೂಡ ಈ ಎಲ್ಲ ಆಟ ನಡೀತಾ ಇರೋ ಕಾರಣ ಯಾರಿಗೆ ಸಂದೇಶವನ್ನ ಕಳಿಸ್ಬೇಕೋ ಅವರಿಗೆ ಸ್ಟ್ರಾಂಗ್ ಆಗಿ ಸಂದೇಶವನ್ನ ಕಳಿಸಿದ್ದಾರೆ. ಒಂದ್ ವೇಳೆ ಕಾಂಗ್ರೆಸ್ ನಲ್ಲಿ ಡಿಕೆಶಿ ಅವರಿಗೆ ಇಂತ ಒಂದು ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿ ಏನಾದ್ರೂ ಭರವಸೆಯನ್ನ ಕೊಟ್ಟಿದ್ರೆ, ಒಪ್ಪಂದವನ್ನ ಮಾಡ್ಕೊಂಡಿದ್ರೆ, ಇವಾಗ ಕಾಂಗ್ರೆಸ್ ಹರಿದಾಡ್ತಿದ್ಯಲ್ಲ ಆ ರೀತಿ ಒಪ್ಪಂದವನ್ನ ಮಾಡ್ಕೊಂಡಿದ್ರೆ, ಪ್ರಾಮಿಸ್ ಅನ್ನ ಮಾಡಿದ್ರೆ, ಒಂದ್ ವೇಳೆ ಆ ಭರವಸೆಯನ್ನ ಬ್ರೇಕ್ ಮಾಡಿದ್ರೆ, ಆ ಪ್ರಾಮಿಸ್ ಅನ್ನ ಮುರಿದ್ರೆ, ಆ ಒಪ್ಪಂದವನ್ನ ಉಲ್ಲಂಘನೆ ಮಾಡಿದ್ರೆ ನನಗೂ ಕೂಡ ಬೇರೆ ರೀತಿಯ ದಾರಿಗಳು ಇವೆಯೇನೋ ಅನ್ನೋ ರೀತಿಯಲ್ಲಿ ಸಂದೇಶವನ್ನ ಕಳಿಸ್ತಿದ್ದಾರೇನೋ. ಇದು ನಮ್ಮ ರೀಡಿಂಗ್, ಡಿಕೆಶಿ ಅವರನ್ನ ಬಲ್ಲವರ ರೀಡಿಂಗ್. ಈಗ 2 ವರ್ಷದ ಹಿಂದೆ ಹೋಗೋಣ. ಆಗ ಕಾಂಗ್ರೆಸ್ ಅಧಿಕಾರದಲ್ಲೂ ಇರಲಿಲ್ಲ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರವನ್ನ ಮಾಡಿಕೊಂಡು, ಕಿತ್ತಾಡ್ಕೊಂಡು, ಗುದ್ದಾಡ್ಕೊಂಡು, ಗಬ್ಬೆಬ್ಸ್ಕೊಂಡು ರಾಡಿಯಾಗಿ ಹೋಗಿತ್ತು. ಆ ಟೈಮ್ನಲ್ಲಿ ಕಾಂಗ್ರೆಸ್ನ ಚುಕ್ಕಾಣಿಯನ್ನ ಸಿದ್ದರಾಮಯ್ಯನವರು ಹಿಡಿಬೇಕಿತ್ತು. ಸಾಮಾನ್ಯವಾಗಿ ಎಲೆಕ್ಷನ್ ಹತ್ರ ಬರ್ತಿದ್ದಾಗ ಆ ಪಕ್ಷದ ಅತಿ ದೊಡ್ಡ ನಾಯಕರು, ತುಂಬಾ ಪ್ರಭಾವ ಇರುವಂತಹ ನಾಯಕರು, ವರ್ಚಸ್ಸಿರುವಂತಹ ನಾಯಕರು ಪಕ್ಷದ ಸಾರಥ್ಯವನ್ನು ವಹಿಸಿಕೊಳ್ಬೇಕಾಗುತ್ತೆ. ಅಫ್ಕೋರ್ಸ್ ಸಿದ್ದು ಇಸ್ ಅ ಮಾಸ್ ಲೀಡರ್, ನೋ ಡೌಟ್ ಅಬೌಟ್ ಇಟ್.
ಆದ್ರೆ ಅವರು ಕಾಂಗ್ರೆಸ್ಗೆ ಬಂದಾಗಿನಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಅವರು ಮೂಲ ಕಾಂಗ್ರೆಸ್ಸಿಗರಿಗಿಂತನೂ ಕೂಡ ಹೆಚ್ಚು ಅಧಿಕಾರವನ್ನ ಅನುಭವಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಸ್ವಲ್ಪ ದಿನದಲ್ಲೇ ವಿರೋಧ ಪಕ್ಷದ ನಾಯಕರಾದ್ರು, ನಂತರ ಸಿಎಂ ಆದ್ರು, ಸಿಎಂ ಕುರ್ಚಿ ಕಳ್ಕೊಂಡ ನಂತರ ಸಮನ್ವಯ ಸಮಿತಿಗೆ ಹೋದ್ರು, ಅದರ ನಂತರ ಮತ್ತೆ ವಿರೋಧ ಪಕ್ಷದ ನಾಯಕರಾದ್ರು. ಹೀಗೆ ಒಂದಲ್ಲ ಒಂದು ಹಂತದಲ್ಲಿ ಅವರು ಅಧಿಕಾರವನ್ನ ಅನುಭವಿಸ್ತಾನೆ ಬಂದಿದ್ದಾರೆ. ಎಲೆಕ್ಷನ್ ಟೈಮ್ ನಲ್ಲಿ ತಮ್ಮ ಅಧಿಕಾರದ ವರ್ಚಸ್ಸಿನ ಹಿನ್ನೆಲೆಯಲ್ಲಿ ಅವರು ಪಕ್ಷದ ಚುಕ್ಕಾಣಿಯನ್ನು ಹಿಡಿದುಕೊಳ್ಬೇಕಾಗಿತ್ತು. ಆದ್ರೆ ಅವ್ರು ಹಾಗೆ ಮಾಡಿಲ್ಲ. ಅಡ್ವೈಸರಿ ಕಮಿಟಿಗೆ ಹೋಗ್ಬಿಟ್ರು, ಅಡ್ವೈಸರಿ ರೋಲ್ ನ ಪ್ಲೇ ಮಾಡಿದ್ರು. ಎಕ್ಸಿಕ್ಯೂಟಿವ್ ಅನ್ನ ಮಾಡಿದ್ದು, ಆ ಎಕ್ಸಿಕ್ಯೂಟಿವ್ ರೋಲ್ ನ ಪ್ಲೇ ಮಾಡಿದ್ದು ನನ್ ಅದರ್ ದನ್ ಡಿ.ಕೆ. ಶಿವಕುಮಾರ್ ಅವರು. ಚುನಾವಣಾ ಸಂದರ್ಭದಲ್ಲಿ ಪಕ್ಷದಲ್ಲಿದ್ದವ್ರನ್ನೆಲ್ಲರನ್ನೂ ಕೂಡ ಒಗ್ಗೂಡಿಸಿ, ಭಿನ್ನಮತೀಯರನ್ನ ಒಗ್ಗೂಡಿಸಿ, ಚೆಲ್ಲಾಪಿಲ್ಲಿಯಾಗಿದ್ದಂತಹ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಇವೆಲ್ಲರನ್ನೂ ಕೂಡ ಮುನ್ನಡೆಸ್ಕೊಂಡು ಹೋಗೋದಿದೆಯಲ್ಲ, ಅಷ್ಟೊಂದು ಸುಲಭದ ಮಾತಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಒಂದು ಬದ್ಧತೆಯಿಂದ, ಕಾರ್ಯಪ್ರವೃತ್ತಿಯಿಂದ, ತಮ್ಮ ಒಂದು ಚುನಾವಣಾ ತಂತ್ರದಿಂದ, ಸಂಘಟನಾ ಚತುರತೆಯಿಂದ ಪಕ್ಷವನ್ನ ತಮ್ಮ ಸಾಮರ್ಥ್ಯದಿಂದ ಮುನ್ನಡೆಸ್ಕೊಂಡು ಬಂದ್ರು. ಅಫ್ಕೋರ್ಸ್ ಅವರ ಜೊತೆಗೆ ಸಿದ್ದು ಅವರು ಮಾಸ್ ಲೀಡರ್ ಆಗಿದ್ರು, ಅವರ ಒಂದು ವರ್ಚಸ್ಸು ಕೂಡ ಇದೆ. ಇವೆಲ್ಲದರ ಮೂಲಕ ಅವರು ತಮ್ಮ ಪಕ್ಷವನ್ನ ಚುನಾವಣೆಯಲ್ಲಿ ಗೆಲ್ಸ್ಕೊಂಡು ಬಂದ್ರು. ಯಾರು ಪಕ್ಷವನ್ನ ಗೆಲ್ಲಿಸ್ತಾರೋ ಅವರು ಸಿಎಂ ಆಗ್ಬೇಕು. ಸಿದ್ದರಾಮಯ್ಯನವ್ರನ್ನ ಪಕ್ಕಕ್ಕಿಡಿ, ಸಿದ್ದರಾಮಯ್ಯನವರನ್ನ ಬಿಟ್ಟು ಉಳಿದೆಲ್ಲಾ ನಾಯಕರಿಗೆ ಕಂಪೇರ್ ಮಾಡಿ ನೋಡಿದಾಗ ಸಿಎಂ ಆಗುವಂತ ಅರ್ಹತೆ, ಕೆಪಾಸಿಟಿ, ಆ ಹಕ್ಕು ಇದ್ದಿದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ. ಆದ್ರೆ ದಿಲ್ಲಿಲಿ ಅದೇನಾಯ್ತೋ ಗೊತ್ತಿಲ್ಲ, ಅದ್ ಯಾವ ರೀತಿ ಚೌಕಾಶಿ ಆಯ್ತು, ಏನು ಒಪ್ಪಂದ ಅಂತ ಹೇಳ್ತಾರೆ. ಅವ್ರ ಪಕ್ಷದಲ್ಲಿ ಕೆಲವರು ಒಪ್ಪಂದ ಆಯ್ತು, ಒಪ್ಪಂದ ಆಗಿಲ್ಲ, ಸೀಟ್ ಹಂಚಿಕೆದಂತೆಲ್ಲ ಹೇಳ್ತಾರೆ. ಏನಾಯ್ತೋ ಗೊತ್ತಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಕುರ್ಚಿಯಿಂದ ಸ್ಟೆಪ್ ಬ್ಯಾಕ್ ಆಗಿ ಡಿ.ಸಿ.ಎಂ ಆದ್ರು. ಸೊ ಡಿ.ಕೆ. ಶಿವಕುಮಾರ್ ಅವರು ಡಿ.ಸಿ.ಎಂ ಆಗಿ ಅಧಿಕಾರವನ್ನ ವಹಿಸಿಕೊಂಡ ಮೊದಲ ದಿನದಿಂದಲೂ ಕೂಡ ಅವರ ವಿರುದ್ಧ ಒಂದು ಟೀಮ್ ಫಾರ್ಮ್ ಆಗಿತ್ತು. ಇದೇ ರಾಜಣ್ಣ ಅಂಡ್ ಮೇಳ. ಡಿ.ಕೆ. ಶಿವಕುಮಾರ್ ಏನು ಕೆಲಸ ಮಾಡಿದ್ರು ಕೂಡ ಖ್ಯಾತೆ ತೆಗಿತಾ ಇದ್ರು. ಇದೇ ರಾಜಣ್ಣ ಅವರು 2-3 ಜನ ಬೇಕು, 3-4 ಜನ ಡಿ.ಸಿ.ಎಂ ಆಗ್ಬೇಕು ಅಂತ ಹೇಳ್ಕೊಂಡು ಆಗಾಗ ಈ ರೀತಿ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಇದ್ರು. ಇಷ್ಟು ದಿನ ಅವರು ತಾಳ್ಮೆಯಿಂದಾನೇ ವ್ಯವಹರಿಸ್ತಾ ಬಂದ್ರು. ಪಕ್ಷದಲ್ಲಿ ಈ ರೀತಿ ಅವರ ವಿರುದ್ಧ ಎಷ್ಟು ಕೂಗು ಕೇಳಿ ಬಂದ್ರು ಕೂಡ ಬಹಿರಂಗವಾಗಿ ಅವ್ರು ಎಲ್ಲೂ ಕೂಡ ತಮ್ಮ ಅಸಮಾಧಾನವನ್ನಾಗ್ಲಿ, ಆಕ್ರೋಶವನ್ನ ಹೊರಹಾಕ್ಲಿಲ್ಲ. ಆದ್ರೆ ಮನುಷ್ಯ ಅಲ್ವಾ, ಪ್ರತಿಯೊಬ್ಬರು ಕೂಡ ತಾಳ್ಮೆ ಕಟ್ಟೆ ಅಂತ ಇರುತ್ತೆ. ತನ್ನ ತಾಳ್ಮೆಯ ಕಟ್ಟೆ ಕೂಡ ಒಡೆದು ಹೋದ್ರೆ, ತನಗೆ ಕೊಡ್ತೀನಿ ಅಂತ ಹೇಳಿದ್ದನ್ನ ಕೊಡದೆ ಹೋದ್ರೆ, ಪ್ರಾಮಿಸ್ ಅನ್ನ ಬ್ರೇಕ್ ಮಾಡಿದ್ರೆ ನಾನು ಕೂಡ ಏನಾದ್ರೂ ಮಾಡಬಲ್ಲೆ ಅಂತ ಹೇಳೋದ್ರ ಮೂಲಕ ಸ್ಪಷ್ಟ ಸಂದೇಶವನ್ನ ರವಾನಿಸೋಕ್ ಹೊರಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಸೊ ಅದು ತುಂಬಾ ಸುಸ್ಪಷ್ಟವಾಗಿ ಕಂಡು ಬಂದಿದ್ದು ನಿನ್ನೆಯ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ. ರಾಹುಲ್ ಗಾಂಧಿಯವನ್ನ ಇದೇ ಸದ್ಗುರು ಅವರು ವ್ಯಂಗ್ಯ ಮಾಡಿದ್ರು ಅವ್ರ ಬಗ್ಗೆ. ಸೊ ಸದ್ಗುರು ಅವ್ರ ಜೊತೆ ಡಿ.ಕೆ. ಶಿ ಅವರು ವೇದಿಕೆಯನ್ನ ಹಂಚಿಕೊಂಡಿದ್ರ ವಿಚಾರವಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ನ ಕಣ್ಣು ಕೆಂಪಗಾಗಿದೆ. ಎಐಸಿಸಿ ಕಾರ್ಯದರ್ಶಿ ಟ್ವೀಟ್ ಮಾಡ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಹೋಗಬಾರ್ದಾಗಿತ್ತು, ನಮ್ಮ ರಾಹುಲ್ ಗಾಂಧಿ ಬಗ್ಗೆ ಅವ್ರು ವ್ಯಂಗ್ಯವಾಡಿದ್ರು, ಇದು ಬೇರೆ ರೀತಿ ಮೆಸೇಜ್ ಅನ್ನ ಪಾಸ್ ಮಾಡುತ್ತೆ ಅಂತ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿ ಸಂದೇಶವನ್ನ ಕಳಿಸ್ಬೇಕಿತ್ತೋ ಆ ರೀತಿ ಸಂದೇಶವನ್ನ ಕಳಿಸಿದ್ದಾರೆ. ಕುಂಭಮೇಳದಲ್ಲಿ ಪಾಲ್ಗೊಳ್ಳುವ ಮೂಲಕ ಯಾರಿಗೆ ಯಾವ ಸಂದೇಶವನ್ನ ಕಳಿಸ್ಬೇಕಿತ್ತೋ ಕಳಿಸಿದ್ದಾರೆ. ನಾನು ಹಿಂದುವಾಗಿ ಹುಟ್ಟಿದೀನಿ, ಹಿಂದುವಾಗಿ ಸಾಯ್ತೀನಿ ಅಂತ ಹೇಳೋದ್ರ ಮೂಲಕ ಯಾರಿಗೆ ಯಾವ ರೀತಿ ಮೆಸೇಜ್ ಅನ್ನ ಪಾಸ್ ಮಾಡ್ಬೇಕಾಗಿತ್ತೋ ಪಾಸ್ ಮಾಡಿದ್ದಾರೆ. ಸಂದೇಶ ಪಡ್ಕೊಂಡಿರೋರು ಏನ್ ಮಾಡ್ತಾರೆ ಅನ್ನೋದು ಈಗಿರೋ ಕುತೂಹಲ. ಈಗ ಡಿ.ಕೆ. ಶಿವಕುಮಾರ್ ಅವರಿಂದ ಸಂದೇಶ ಹೋಗಿರೋ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ಕೂಡ ಮೇಳದಲ್ಲಿ ಆಟ ಆಡ್ಕೊಂಡು ಕುಣುಕೊಂಡು ಡಿ.ಕೆ. ಶಿ ಅವರನ್ನ ಕುಟುಕ್ತಿದ್ರಲ್ಲ, ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅನ್ನೋದೇ ಈಗಿನ ಕುತೂಹಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.